यूपी असेंबली इंतखाबात के हवाले से कागजात नामजदगी दाखिल करने का सिलसिला लगातार जारी है। फाजिल नगर असेंबली हल्के से समाजवादी पार्टी के उम्मीदवार स्वामी प्रसाद मौर्य ने पर्चा नामजदगी दाखिल किया। वाज़ेह है कि स्वामी प्रसाद मौर्य कांग्रेस से बीजेपी में गए आरपीएन सिंह के मद्देमुकाबिल होंगे। कर्नाटक के साहिली इलाकों में हिजाब पर जमकर हंगामा आराई देखने में आ रही है। हिजाब की मुखालिफत में हिंदू तंजीमों ने एहतजाज किया। वाक़या उडुपी जिले की बिंदवर पीयू कॉलेज का है। हिंदू तंजीमों के कारकुनों ने कॉलेज पहुंचकर तलबा में भगवा शाल तकसीम की। कॉलेज के प्रिंसिपल की मुखालिफत के बावजूद हिंदू तंजीमों के कारकुनों ने भगवा शाल तकसीम की। इस मौके पर बहस व तकरार देखने में आई। दूसरी जानिब कुंदापुर के कॉलेज में भी एहतजाज देखा गया। यहाँ पर मुस्लिम लड़कियों ने एहतजाज किया। मुस्लिम तालिबात ने हिजाब के साथ क्लासरूम में दाखिल होने के लिए इजाज़त तलब की। इन तालिबात का कहना था कि हिजाब हमारी तर्ज ज़िंदगी का अहम हिस्सा है। हमारे सभी सीनियर्स हिजाब पहनकर ही कॉलेज आया करते थे, अब अचानक हमें क्यों हिजाब पहनने से रोका जा रहा है। ಕೊಡಿನಿ ಅದರ ಜೊತೆ ಸೀಲ್ ಮತ್ತೆ ಸಿಗ್ನೇಚರ್ ಇರಬೇಕು ಅಂತ ಹೇಳಿದ್ವಿ ನಾವು. ನಮ್ ಜಸ್ಟ್ ಇದೇ ಬೇಕು. ಹಿಜಾಬ್ ನಮ್ದು ಪಾರ್ಟ್ ಆಫ್ ಲೈಫ್. ಹಿಜಾಬ್ ಇಂದ ನಮ್ಮ ಹಿರಿಯರು ಬರ್ತಿದ್ರು, ಕಾಲೇಜಿನ ಸೀನಿಯರ್ಸ್ ಬರ್ತಿದ್ರು. ನನ್ನ ಮಾಮಿ ಅವರೆಲ್ಲ ಇದ್ದಾರೆ ಹಿಜಾಬ್ ಹಾಕಿ ಇದೇ ಕಾಲೇಜಲ್ಲಿ ಕಲ್ತಿದ್ದು. ಅಚಾನಕ್ ಈ ರೂಲ್ಸ್ ಹೇಗ್ ಬಂತು, ಏನ್ ರೀಸನ್ ಆಯ್ತು, ಹಿಜಾಬ್ ಇಂದ ಏನ್ ರೀಸನ್ ಆಯ್ತು, ಹಿಜಾಬ್ ಹಾಕೊಂಡ್ರೆ ಯಾರಿಗೇನ್ ತೊಂದರೆ ಉಂಟು ಅದು ಹೇಳಿ ಅಲ್ವಾ. ಆನ್ಸರೇ ಕೊಡುದಿಲ್ಲ ಅವ್ರು ನಮ್ಮ ಮಾತಿಗೆ. ಜಸ್ಟ್ ಹೇಳ್ತಾರೆ ಸರ್ಕಾರದಿಂದ ಆರ್ಡರ್ ಬಂದಿದೆ. ಸರ್ಕಾರಕ್ಕೆ ಹೇಗೆ ಆರ್ಡರ್ ಹೋಗುತ್ತೆ? ಟೀಚರ್ಸ್ ಹೇಳಿದ್ರೆ ಮಾತ್ರ ಸರ್ಕಾರಕ್ಕೆ ಆರ್ಡರ್ ಹೋಗೋದಲ್ವಾ. ಪ್ರಿನ್ಸಿಪಲ್ ಹೇಳ್ತಾರೆ ನಮ್ಗೆ ನೀವು ಸರ್ಕಾರದ ಹತ್ರ ಮಾತಾಡಿ. ಸರ್ಕಾರದ ಹತ್ರ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಆಗತ್ತಾ? ನಮ್ ಕ್ವಶನ್ ಮಾಡಿದ್ಯಾರು? ಪ್ರಿನ್ಸಿಪಲ್ ನಮ್ಗೆ ಹೇಳಿದ್ದು. ಪ್ರಿನ್ಸಿಪಲ್ ನಾವು ಕ್ವಶನ್ ಮಾಡ್ಬೇಕು ಯಾರಿಗೆ? ಪ್ರಿನ್ಸಿಪಲ್ ಈಗಲ್ವಾ. ಪ್ರಿನ್ಸಿಪಲ್ ಕ್ವಶನ್ ಮಾಡಿದ್ರೆ ನಾವು ಅವ್ರು ಹೇಳ್ತಾರೆ ನಮ್ಗೆ ಇಲ್ಲ ನೀವು ಮೇನ್ ಹೆಡ್ ಅವ್ರ ಹತ್ರ ಮಾತಾಡಿ. ಅದು ಹೇಳಿದೀವಿ ನಾವು. ಅವ್ರ ಜೊತೆಲೆಲ್ಲ ನಮ್ ಕಾಂಟ್ಯಾಕ್ಟ್ ಮಾಡಿ ಕೊಡಿ, ನಾವು ಮಾತಾಡ್ತೀವಿ. ನಮ್ ಹಿಜಾಬಿಂದ ಏನ್ ತೊಂದರೆ ಆಗುತ್ತೆ ನಿಮ್ಗೆ? ಇಷ್ಟು ವರ್ಷ ಆಗ್ಲಿಲ್ಲ.